ತಾಲೂಕು ಸಮಿತಿ ಪಾಂಡವಪುರ ಅಧ್ಯಕ್ಷರಾದ ರವಿಕುಮಾರ್ ಮಾತಾಡ್ತಾ ಇರ್ತಕ್ಕಂಥದ್ದು. ಈ ಪತ್ರಿಕಾಗೋಷ್ಠಿ ಉದ್ದೇಶ ಏನು ಅಂತ ಹೇಳಿದ್ರೆ, ಸರ್ಕಾರ ಏನು 56,000 ಹುದ್ದೆಗಳನ್ನು ನೇಮಕ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದೆಯೋ, ಈ ಆದೇಶದಲ್ಲಿ ಒಳ ಮೀಸಲಾತಿಯನ್ನು ಅನ್ವಯಿಸದೆ ಸಮುದಾಯಕ್ಕೆ ಮೋಸ ಮಾಡ್ತಕ್ಕಂಥ ಹುನ್ನಾರವನ್ನು ತಂದಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದರಲ್ಲೂ ಕ್ಯಾಬಿನೆಟ್ ತೀರ್ಮಾನವನ್ನು ತೆಗೆದುಕೊಂಡು ಈ ತೀರ್ಮಾನ ಮಾದಿಗರಿಗೆ ಮರಣ ಶಾಸನವಾಗಿ ಪರಿಣಮಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮಾದಿಗ ವಿದ್ಯಾರ್ಥಿಗಳಿಗೆ, ಉದ್ಯೋಗಾಕಾಂಕ್ಷಿಗಳಿಗೆ, ಈ ನೇಮಕ ಆಗ್ತಕ್ಕಂತಹ ಯುವಕರಿಗೆ ಅವಕಾಶ ಇಲ್ಲದೆ ಇರತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಂವಿಧಾನ ಬಂದ ಅಥವಾ ಸಂವಿಧಾನ ಜಾರಿ ಆದಾಗಿನಿಂದಲೂ ನಮಗೆ ಅವಕಾಶನೇ ಲಭಿಸಿಲ್ಲ. ಕೇವಲ ದಲಿತರ ಸಮುದಾಯಕ್ಕೆ ಮಾತ್ರ ಅದು ಮೀಸಲಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಅವರೇ ಎಲ್ಲವನ್ನ ಕಬಳಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಅದ್ರ ಜೊತೆಗೆ ನಾವು ನಮ್ಮ ಪಾಲನ್ನು, ನಮಗೆ ಅವಕಾಶಗಳನ್ನು, ಹಕ್ಕುಗಳನ್ನು ಕೊಡ್ರಿ ಅಂತೇಳಿ 35 ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ಕೊಬಂದ್ವಿ. ಇದೆಲ್ಲ ಪ್ರಕ್ರಿಯೆಯನ್ನು ಗಮನಿಸಿದಂತಹ ಹಲವಾರು ಸರ್ಕಾರಗಳು ನಮಗೆ ಮಾನ್ಯತೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದವು. ಅದರಲ್ಲೂ ಸುಪ್ರೀಂ ಕೋರ್ಟ್ಗೆ ನಮ್ಮ ಅಪೀಲನ್ನು ಸಲ್ಲಿಸಿ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರಗಳು ತಂದದ್ದನ್ನು ಕಾಣ್ತೀವಿ. ಆದರೆ ಈ ಕರ್ನಾಟಕ ರಾಜ್ಯ ಸರ್ಕಾರ ತಾನೇ ವಿಧಾನಸಭೆಯಲ್ಲಿ 2 ಸದನಗಳಲ್ಲಿ ಮಸೂದೆಯನ್ನು ಮಂಡಿಸಿ ಪಾಸ್ ಮಾಡಿ ನಂತರ ರಾಜ್ಯಪಾಲರ ಅನುಮೋದನೆಯನ್ನು ಪಡೆದ ಮೇಲೆ ಅವತ್ತೇ ಅನುಮೋದನೆ ನೀಡಿದ ದಿನಾಂಕವೇ ಒಂದು ಕ್ಯಾಬಿನೆಟ್ ಸಭೆಯನ್ನು ಕರೆದು ಆ ಮಸೂದೆಯನ್ನು ಹಳ್ಳ ಇಡಿಸಿರ್ತಕ್ಕಂಥದ್ದು, ಡಸ್ಟ್ಬಿನ್ಗೆ ಹಾಕ್ತಕ್ಕಂಥದ್ದು. ಆ ಮುಖಾಂತರ ನಮಗೆ ಏನೋ ಧಾರವಾಡದಲ್ಲಿ ನಡೆದಂಥ ವಿದ್ಯಾರ್ಥಿಗಳ ಪ್ರತಿಭಟನೆ, ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ಒಂದು ಇದಕ್ಕೆ ಬೆಲೆ ಕೊಡ್ತೀವಿ ಅಂತ ಹೇಳಿ ಕೊಡಲಿ, ಬೇಡ ಅಂತ ಹೇಳಲ್ಲ, ಯುವಕರಿಗೆ ಅವಕಾಶ ಕೊಡಬೇಕು. ಆದರೆ ಅವರ ನೆಪದಲ್ಲಿ ನಮ್ಮ ಸಮುದಾಯದ ವಿದ್ಯಾರ್ಥಿಗಳ, ಉದ್ಯೋಗಿಕಾಂಕ್ಷಿಗಳ ಒಂದು ಕೊರಳನ್ನು ಅಮುಕ್ತಕ್ಕಂಥ, ಕಿವಿಸ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಆ ದೃಷ್ಟಿಯಿಂದ ಈ ಎಲ್ಲ ನಿಯಮಗಳನ್ನು, ಸರ್ಕಾರ ಮಾಡಿರ್ತಕ್ಕಂಥ ನಿಯಮಗಳನ್ನು ಏನು ಶಾಸನ ಮಾಡಿದ್ರು, ರಾಜ್ಯಪಾಲರು ಅಂಕಿತ ಹಾಕಿದ್ರು, ಸುಪ್ರೀಂ ಕೋರ್ಟ್ ತಿರುಗಿತು, ಇವೆಲ್ಲ ನೀತಿ ನಿಯಮಗಳನ್ನು ಗಾಳಿಗೆ ತೋರಿ ಕೇವಲ ಒಂದು ಜಾತಿಗೋಸ್ಕರ, ಒಂದು ಸಮುದಾಯದ ಹಿತಕ್ಕೋಸ್ಕರ ಹೊಸ ಶಾಸನಗಳನ್ನು, ಹೊಸ ಆದೇಶಗಳನ್ನು ಮಾಡ್ತೀವಿ ಅಂತೇಳಿ ತದನಂತರ ಯಾವುದೋ 2022 ಕಾಯ್ದೆ ಪ್ರಕಾರ ನಾವು ಹಳೆ ಮೀಸಲಾತಿಯನ್ನೇ ಅನ್ವಯಿಸಿ ನೇಮಕಾತಿ ಮಾಡ್ಕೊಳ್ಬೇಕಾದಂಥ ಸಂದರ್ಭ ಬಂದಿದೆ ಅಂತೇಳಿ ನಮಗೆ ಮೋಸ ಮಾಡ್ತಕ್ಕಂತಹ ಹೊಸ ನಾಟಕವನ್ನು ಈ ಸರ್ಕಾರದಲ್ಲಿರ್ತಕ್ಕಂತಹ ಪ್ರಮುಖರು, ಸರ್ಕಾರಕ್ಕೆ ನಾವೇ ಬಿಟ್ಟರೆ ಇನ್ಯಾರೂ ಇಲ್ಲ ಅಂಥೇಳಿ, ಅಂದರೆ ಒಂದು ಸಮುದಾಯವೇ ವೋಟ್ ಮಾಡಿ ಗೆಲ್ಲಿಸಿರ್ತಕ್ಕಂತಹ ಒಂದು ಜಂಬ ಅಂತ ಹೇಳ್ಕೊಂಡು, ಈ ನಂಬಿಟ್ರೆ ಇನ್ಯಾರೂ ಇಲ್ಲ ಗೌರ್ಮೆಂಟ್ ತರಲಿಕ್ಕೆ ಅಂತ ಕಾರಣಗಳನ್ನು ಹೇಳ್ಕೊಂಡು, ಯಾರು ಅಂತ ಹೇಳಿದ್ರೆ ಸಮಾಜ ಕಲ್ಯಾಣ ಮಂತ್ರಿ ಆದಂಥ H.C. ಮಾದೇವಪ್ಪ, ಗ್ರಾಮೀಣ ಅಭಿವೃದ್ಧಿ ಮಂತ್ರಿ ಆದಂತಹ ಪ್ರಿಯಾಂಕ್ ಖರ್ಗೆ, ಜೊತೆಗೆ ಗೃಹ ಮಂತ್ರಿ ಆದಂತಹ G. ಪರಮೇಶ್ವರ್, ಇವರೆಲ್ಲರೂ ಒಂದು ಕೋಮಿಗೆ ಅಥವಾ ಒಂದು ಜಾತಿಗೆ, ಒಂದು ಸಮುದಾಯಕ್ಕೆ ಅವರ ಹಿತಕ್ಕಾಗಿ ಕೆಲಸವನ್ನು ಮಾಡ್ತಾ ಇತರೆ 100 ಜಾತಿಗಳೇನಿದೆ ಪರಿಶಿಷ್ಟ ಪಟ್ಟಿಯಲ್ಲಿ 101 ಜಾತಿಗಳಲ್ಲಿ 100 ಜಾತಿಗಳಿಗೆ ಅನ್ಯಾಯ ಮಾಡ್ತಕ್ಕಂತಹ ನಿಯಮಾವಳಿಗಳನ್ನು ಕ್ಯಾಬಿನೆಟ್ನಲ್ಲಿ ಪ್ರಸ್ತಾವ ಮಾಡಿ ಜಾರಿಗೆ ತಂದು ಇಡೀ 100 ಜಾತಿಗಳಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಕಣ್ಣಿಗೆ ಕಟ್ಟುತ್ತಕ್ಕಂತಹ ಸತ್ಯಾಂಶವಾಗಿದೆ. ಸರ್ಕಾರ ಈ ಕೂಡಲೇ ಏನು ಈ ಕ್ಯಾಬಿನೆಟ್ ತೀರ್ಮಾನ ಏನಿದೆ 56,000 ಹುದ್ದೆಗಳಿಗೆ ಒಳ ಮೀಸಲಾತಿಯನ್ನು ಅನ್ವಯಿಸದೆ ನೇಮಕಾತಿಯ ಪ್ರಕ್ರಿಯೆಯನ್ನು ಆರಂಭಿಸಿ ಅಂತೇಳಿ DPR ಇಂದ ನಿನ್ನೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಏನಾದರೂ ಆ ಪ್ರಕ್ರಿಯೆಯನ್ನು ಮುಂದುವರೆಸಿದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ಮಾದಿಗ ಸಮುದಾಯ ಸಿಡಿದೇಳ್ತಕ್ಕಂತಹ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಉಗ್ರವಾದ ಹೋರಾಟ ಮಾಡೋದರ ಜೊತೆಗೆ ರಕ್ತಪಾತಕ್ಕೂ ಕೂಡ ರೆಡಿಯಾಗಿರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ ರಾಜ್ಯಾದ್ಯಂತ. ಇಡೀ ಹಳ್ಳಿಗಳಲ್ಲಿ ಜನ ಹಳ್ಳಿಗಳಲ್ಲಿ ಈ ವಿಚಾರವಾಗಿ ಸ್ಪಷ್ಟವಾಗಿ ಚರ್ಚೆ ಮಾಡ್ತಾ ರಾಜ್ಯದ ವಿರುದ್ಧ ಸಂಪೂರ್ಣ ಉಗ್ರ ಹೋರಾಟ ಮಾಡೋದ್ರ ಮೂಲಕ ರಕ್ತಪಾತವನ್ನು ಮಾಡಲಿಕ್ಕೆ ತಯಾರಾಗ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಈ ಸರ್ಕಾರದ ತೀರ್ಮಾನಗಳು. ಕೂಡಲೇ ಈ 3 ಜನ ಮಂತ್ರಿಗಳೇನಿದ್ದಾರೆ, ಒಂದು ಸಮುದಾಯ ಪರವಾಗಿ ಕೆಲಸ ಮಾಡ್ತಕ್ಕಂತಹ ಮಂತ್ರಿಗಳನ್ನು ಸಂಪುಟದಿಂದ ವಜಾಗೊಳಿಸಿ ಎಲ್ಲ ಸಮುದಾಯದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಹೊಸ ಶಾಸಕರಿಗೆ ಅಥವಾ ವ್ಯಕ್ತಿಗಳಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಟ್ಟು ನಮಗೆ ಏನು ಈ ಬಿಲ್ ಪಾಸಾಗಿರ್ತಕ್ಕಂತಹ ಅದರ ಆಧಾರದ ಮೇಲೆ ನಮಗೆ ದಕ್ಕತಕ್ಕಂತಹ
6% ಮೀಸಲಾತಿಯನ್ನು ಈ ಹೊಸ ನೇಮಕಾತಿಯಲ್ಲಿ 56,000 ಜನ ಉದ್ಯೋಗಗಳೇನಿದ್ದಾವೆ ಅವುಗಳ ನೇಮಕಾತಿಯಲ್ಲಿ ಒಳ ಮೀಸಲನ್ನು ಅನ್ವಯಿಸಬೇಕು. ಆ ಮುಖಾಂತರ ನೇಮಕಾತಿಯನ್ನು ಪ್ರಾರಂಭ ಮಾಡಬೇಕು. ನಮ್ಮ ಸಮುದಾಯಕ್ಕೆ ಉದ್ಯೋಗವನ್ನು ಪಡೆದುಕೊಳ್ಳಲು ಅವಕಾಶವನ್ನು ಮಾಡಿಕೊಡ್ಬೇಕು. ಇಲ್ಲ ಅಂತ ಹೇಳಿದರೆ ಇಡೀ ರಾಜ್ಯಾದ್ಯಂತ ನಮ್ಮ ಸಮುದಾಯ ಸಿಡಿದೆದ್ದು ಸರ್ಕಾರದ ವಿರುದ್ಧ ಉಗ್ರ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಇಡೀ ಸರ್ಕಾರವನ್ನೇ ಧೂಳಿಪಟ ಮಾಡ್ತಕ್ಕಂತಹ ಪ್ರತಿಜ್ಞೆಯನ್ನು ಸ್ವೀಕರಿಸಲಿಕ್ಕೆ ರೆಡಿ ಇದ್ದಾರೆ ನಮ್ಮ ಸಮುದಾಯ. ಆ ರೀತಿ ಹೇಳಿ ನಮ್ಮ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡ್ತಾಯಿದ್ದೀವಿ. ಏನಾರ ಸರ್ಕಾರ ನಮಗೆ ಒಳ ಮೀಸಲನ್ನು ಅನ್ವಯಿಸಲಿಲ್ಲ ಅಂತ ಹೇಳಿದ್ರೆ ನಾವು ಸಂಪೂರ್ಣವಾಗಿ ಸರ್ಕಾರವನ್ನು ಧೂಳಿಪಟ ಮಾಡ್ತಕ್ಕಂಥ ಒಂದು ಕಂಕಣಬದ್ಧ ನಿರ್ಧಾರವನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ ಈ ಮುಖಾಂತರ.